ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಎನರ್ಜಿ ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಬಂದಿರಬಹುದು. ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಫಸ್ಟ್ ಕಾರ್ಡ್ ನಿಮಗೆ ಫೂಲ್ ಬಂದಿದೆ, ಬಟ್ ಲಾಸ್ಟ್ 10th ಕಾರ್ಡ್ ನಿಮಗೆ 10 ಆಫ್ ಕಪ್ಸ್ ಬಂದಿದೆ. ಸೊ ಸಮಥಿಂಗ್ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಿಕಾಸ್ ಬಾಟಮ್ ಆಫ್ ದ ಕಾರ್ಡ್ ಕೂಡ ನಮಗೆ ಸನ್ ಕಾರ್ಡ್ ಬಂದಿದೆ. ಈಗ ರೀಡಿಂಗ್ ಮೂಲಕ ನಾನು ನಿಮಗೆ ಪ್ರಾಪರ್ ಆಗಿ ಹೇಳೋದೇನಂದ್ರೆ, ಫಸ್ಟ್ ಫೂಲ್ ಕಾರ್ಡ್ ಇರೋದ್ರಿಂದ ನಿಮ್ಮ ಒಂದು ಬಿಕಾಸ್ ಆಫ್ ದ ಹ್ಯಾಪಿನೆಸ್ ಇಲ್ಲ ನಿಮ್ಮ ವಿಶ್ ಗ್ರ್ಯಾಂಟ್ ಆಗ್ಬೋದು. ಇಲ್ಲ ಆ್ಯಕ್ಚುಲಿ ವಿಶ್ ಗ್ರ್ಯಾಂಟೆಡ್ ಎನರ್ಜಿ ಇದೆ, ಹಾಗಾಗಿ ಹೇಳ್ತಿರೋದು ನಾನು. ಏನೋ ಒಂದು ವಿಶ್ ನಿಮ್ಮದು ಗ್ರ್ಯಾಂಟ್ ಆಗ್ಬೋದು. ಅದಕ್ಕೆ ನೀವು ತುಂಬ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಇನ್ವೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಒಂದು ಮನಿಯನ್ನು ಅಂತ ಹೇಳ್ಬೋದು. ಸಮ್ ಟೈಮ್ಸ್ ಏನಾಗುತ್ತೆ, ರಾಂಗ್ ಪ್ಲೇಸಸಲ್ಲಿ ಅದು ಇನ್ವೆಸ್ಟ್ ಆಗ್ತಿರ್ಬೋದು. ಸೊ ಬಿ ಕೇರ್ಫುಲ್ ಅಬೌಟ್ ದಟ್ ಅಂತ ಹೇಳ್ತೀನಿ. ಆಮೇಲೆ 3 ಆಫ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ನ ನೀವು ಮೀಟ್ ಆಗ್ಬೋದು. ತುಂಬ ಲಾಂಗ್ ಟೈಮ್ ಆದಮೇಲೆ ನೀವು ಮೀಟ್ ಆಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಏನೋ ಅಂತ ಅನಿಸ್ತದೆ. ಇಮೋಷ್ನಲ್ ಆಗಿ ಹ್ಯಾಪಿ ಇರ್ತೀರಾ, ಏನೋ ಒಂದು ಹ್ಯಾಪಿನೆಸ್ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ತುಂಬ ಜನಗೆ ಮದುವೆಗೆ ಪ್ರಪೋಸಲ್ಸ್ ಕೂಡ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಆಮೇಲೆ ಡೆತ್ ಕಾರ್ಡ್ ಕೂಡ ಬಂದಿದೆ, ಐ ಥಿಂಕ್ ಯು ಕ್ಯಾನ್ ಸಿ ನಾವು. ಸೊ ಡೆತ್ ಕಾರ್ಡ್ ಇರೋದ್ರಿಂದ ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು ತುಂಬ ಜನಗೆ. ಇಲ್ಲ ಫರ್ಗಿವ್ನೆಸ್, ನಿಮ್ಮ ಪರ್ಸನ್ ನಿಮಗೆ ಫರ್ಗಿವ್ ಮಾಡ್ತಿದ್ದಾರೆ, ಇಲ್ಲ ನೀವು ಅವ್ರನ್ನ ಫರ್ಗಿವ್ ಮಾಡ್ತಿದ್ದೀರಾ. ಆಮೇಲೆ ಒಂದು ನ್ಯೂ ಜರ್ನಿ ಅನ್ನೋದು ಶುರು ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ದೇರ್ ಆರ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್, ನಿಮ್ಮ ಏನೇನು ಲೈಫಲ್ಲಿ ಪ್ರಾಬ್ಲಮ್ ಇದೆ ಅದೆಲ್ಲ ಸಾರ್ಟ್ ಔಟ್ ಆಗ್ತಿದೆ ಅಂತ ಹೇಳ್ಬೋದು. 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿಲ್ಲ ಏನಂತೀನಿ, ನಿಮ್ಮ ಒಂದು ಓಲ್ಡ್ ಸ್ಟಫ್ ಏನಿತ್ತು, ಹೆವಿ ಫೀಲಿಂಗ್ ಏನಿತ್ತು ಲೈಫಲ್ಲಿ, ಫೈನಲಿ ಅದೆಲ್ಲ ಈಗ ಒಂದು ಮೂವ್ ಆನ್ ಆಗ್ತಿದೆ, ಬೇರೆ ಕಡೆನೇ ಶಿಫ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 3 ಆಫ್ ಸೋರ್ಸ್ 3 ಆಫ್ ವ್ಯಾಂಡ್ಸ್ ಕೂಡ ಟುಗೆದರ್ ಬಂದಿರೋದ್ರಿಂದ ಸಮ್ ಪೀಪಲ್ ಆರ್ ಕನ್ಫ್ಯೂಸ್ಡ್ ಅಂತ ಹೇಳ್ಬೋದು. ಪಾಸ್ಟ್ ಲೈಫಲ್ಲಿ ಇರೋ ರಿಲೇಷನ್ಶಿಪ್ ಅಂತ ತೊಗೊಂಡು ಸ್ವಲ್ಪ ಕನ್ಫ್ಯೂಷನ್ಸ್ ನೀವು ಅಲ್ಲಿ ನೋಡ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೆಲವೊಬ್ಬರಿಗೆ ಪ್ರೀತಿ ಅನ್ನೋದು ಇದೆ, ಬಟ್ ಆ ಒಂದು ಟ್ರಸ್ಟ್ ಅನ್ನೋದಿಲ್ಲ. ಪ್ರೀತಿ ಅಂದರೆ ಎಲ್ಲರಿಗೂ ಹರ್ಟ್ ಆಗುತ್ತೆ, ಈ ಥರ ಎಲ್ಲ ಫೀಲ್ ಮಾಡ್ತಿದ್ದಾರೆ, ತುಂಬ ಹಾರ್ಟ್ನ ನೊಂದ್ಕೋತಿದ್ದಾರೆ ಅಂತ ಹೇಳ್ಬೋದು. 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರೋರು ಡೆಫಿನೆಟ್ಲಿ ಮೀಟ್ ಆಗ್ತೀರಾ. ಆಮೇಲೆ ಫ್ಯೂಚರ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮನ್ನ ತಗೊಂಡು ಅಂತ ಹೇಳ್ಬೋದು. ಆ್ಯಂಡ್ ದ ಹೆರ್ಮಿಟ್ ಕಾರ್ಡ್ ಕೂಡ ಬಂದಿದೆ ಇಲ್ಲಿ. ಈ ಒಂದು ಕಾರ್ಡ್ ಸಮ್ಟೈಮ್ಸ್ ಲೋನ್ಲಿನೆಸ್ನ ಶೋ ಮಾಡುತ್ತೆ. ಅಲೋನ್ ಆಗಿರಬೇಕು ಅಂತ ನಿಮಗೆ ಇಷ್ಟ ಆಗ್ತಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಿರ್ಬೋದು. ಆಮೇಲೆ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಸಡನ್ ಆಗಿ ನೀವು ಮೂಡ್ ಅನ್ನೋದೇ ಚೇಂಜ್ ಆಗ್ತಿರುತ್ತೆ. ಐದರ್ ಯುವರ್ಸ್ ಆರ್ ಯುವರ್ ಪಾರ್ಟ್ನರ್ ಅಂತಲೂ ಹೇಳ್ಬೋದು. ಅಂದರೆ ಮೂಡ್ ಚೇಂಜ್ ಆಗೋದು. ಸಮ್ಟೈಮ್ಸ್ ಚೆನ್ನಾಗಿರ್ತಾರೆ, ಇನ್ನೂ ಸಮ್ಟೈಮ್ಸ್ ಅವ್ರು ಗೊತ್ತಿಲ್ಲ ಟಾಪಿಕ್ ಎಲ್ಲ ತೊಗೊಂಡು ನಿಮ್ಮ ಹತ್ರ ಜಗಳ ಆಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಈ ಪರ್ಸನ್ ಬಿಹೇವಿಯರ್ ಬಂದು ತುಂಬ ಫೂಲಿಶ್ ಆಗಿರುತ್ತೆ, ಇಲ್ಲ ತುಂಬ ಒಂದು ಚೈಲ್ಡಿಶ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಇಲ್ಲಿ ಫುಲ್ ಕಾರ್ಡ್ ಫಸ್ಟ್ ಇದೆ, ಆಮೇಲೆ ಸನ್ ಕಾರ್ಡ್ ಇದೆ ಬಾಟಮ್ ಆಫ್ ದ ಕಾರ್ಡ್. ಆಮೇಲೆ ಮಂತಲ್ಲಿ ಮಾತ್ರ ಸಖತ್ ನಿಮ್ಮ ಮಧ್ಯದಲ್ಲಿ ಏನು ಕಾರ್ಡ್ಸ್ ಬಂದಿದೆ ಅದನ್ನ ನೀವು ಬಿಟ್ಟು ಹಾಕಿ. ಆ್ಯಕ್ಚುಲಿ ಫಸ್ಟ್ ಕಾರ್ಡ್ ಆಮೇಲೆ 10th ಕಾರ್ಡ್ ಆ್ಯಂಡ್ ದ ಬಾಟಮ್ ಆಫ್ ದ ಕಾರ್ಡ್ ಆರ್ ವೆರಿ ಪಾಸಿಟಿವ್, ವೆರಿ ಬ್ರೈಟ್ ಅಂತ ಹೇಳ್ಬೋದು. ಸೊ 10 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಮ್ಯಾರೇಜ್ ಆಗುತ್ತೆ, ಇಲ್ಲ ಮ್ಯಾರೇಜ್ ಆಗೋ ಒಂದು ಪ್ರಪೋಸಲ್ ಬರುತ್ತೆ, ಇಲ್ಲ ಫ್ಯಾಮಿಲಿ ಜೊತೆ ನೀವು ಇದು 10 ಆಫ್ ಕಪ್ಸ್ ಕಾರ್ಡ್ ಆಗಿರುತ್ತೆ ನೋಡಿ. ಸೊ ಈ ಕಾರ್ಡ್ ಬಂದಿರೋದ್ರಿಂದ 10th ಕಾರ್ಡೇ ಬಂದಿದೆ, 10 ಆಫ್ ಕಪ್ಸ್. ಡೆಫಿನೆಟ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್, ನೀವೇನು ಫ್ಯಾಮಿಲಿ ಅಂದ್ಕೊಂಡಿದ್ದೀರಾ ಅದು ನಿಮ್ಮಲ್ಲಿ ಏನೋ ಚಾನ್ಸ್ ಫುಲ್ ಆಗ್ಬೋದು ಅಂತಲೂ ಹೇಳ್ಬೋದು ನಿಮ್ಮ ಪರ್ಸನ್ನು. ಆ್ಯಂಡ್ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಏನೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಐ ಥಿಂಕ್ ಆಲ್ರೆಡಿ ತುಂಬ ಜನ ಪೂಜೆ ಪಾಠ ಜಾಸ್ತಿ ಮಾಡೋದು, ಆಮೇಲೆ ಪಾಸಿಟಿವ್ ಆಗಿರೋಕೆ ಏನೇನು ಮಾಡ್ಬೋದು ಅನ್ನೋ ತುಂಬ ಅಟ್ರ್ಯಾಕ್ಟ್ ಮಾಡ್ಕೋತಿದ್ದೀರಾ ಅನ್ನಿಸ್ತಿದೆ. ಮನೇಲೆಲ್ಲ ವಸ್ತುಗಳನ್ನು ತೊಗೊಂಬರ್ತಿರೋದು, ಅಂದರೆ ಅಟ್ರ್ಯಾಕ್ಟಿವ್ ಆಗಿರೋದು, ಆಮೇಲೆ ಗುಡ್ ಲಕ್ ಸಿಗಬೇಕು ನಮಗೆ, ಈ ಥರ ಒಂದು ಪ್ಲ್ಯಾನಿಂಗ್ ಮಾಡೋದು, ಈ ಥರ ಎಲ್ಲ ಆಲ್ರೆಡಿ ನನಗೆ ಶುರು ಆಗಿದೆ ಅನ್ನಿಸ್ತಿದೆ. ಡೆಫಿನೆಟ್ಲಿ ಮಾಡಿ. ಬಟ್ ಲವ್ ಲೈಫ್ ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ದೇರ್ ಈಸ್ ಎ ನ್ಯೂ ಅಪಾರ್ಚುನಿಟಿ, ಇಲ್ಲ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ತುಂಬ ಒಂದು ಹ್ಯಾಪಿನೆಸ್ ಸಿಗುತ್ತೆ ನಿಮಗೆ ಅಂತ ಮಾತ್ರ. ಸಖತ್ ಹ್ಯಾಪಿ ಇಡ್ತೀರಾ. ಬಟ್ ಒನ್ ಥಿಂಗ್ ನೀವು ಏನು ನೆನ್ಪಿಟ್ಕೋಬೇಕಂದ್ರೆ, ಏನು ಡಿಸಿಷನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ. ಆಮೇಲೆ ಏನೊಂದು ದುಡ್ಡನ್ನ ಯೂಸ್ ಮಾಡ್ತಿದ್ದೀರಾ ಅದೆಲ್ಲ ಅಷ್ಟು ಸಹಜ ಇದೆನಾ ಇಲ್ಲ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಗೈಸ್, ಈಗ ನಾನು ನಿಮಗೆ ಏಂಜಲ್ಸ್ ಮೆಸೇಜ್ ಹೇಳ್ತೀನಿ.
ಕಾಂಪ್ರಮೈಸ್ ಬಂದಿದೆ. ಸೊ ತುಂಬ ಚೆನ್ನಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಈಗೋ ಪ್ರಾಬ್ಲಮ್ಸ್ ಇರೋರಿಗೆ, ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ ಈಗೋ ಪ್ರಾಬ್ಲಮ್ಸ್ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಎಲ್ಲದನ್ನ ನೀವು ಹೆಂಗೆ ಅನ್ಕೋತಿದ್ದೀರಾ ಹಾಗೆ ನಡಿಬೇಕು ಅಂತ ಅನ್ಕೊಳ್ಳೋದು ಬಿಡಬೇಕಾಗಿದ್ರಲ್ಲಿ ಏಂಜಲ್ಸ್ ನಿಮ್ಗೆ ಏನು ಮೆಸೇಜ್ ಹೇಳ್ತಿದ್ದಾರೆ ಅಂದರೆ, ನೀವು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ನಿಮ್ಮ ಪರ್ಸನ್ ಏನು ಹೇಳ್ತಿದ್ದಾರೆ ಅದನ್ನು ಕೇಳಬೇಕಾಗುತ್ತೆ. ಬಿಕಾಸ್ ಯಾವಾಗಲೂ ನೀವೇನು ಹೇಳ್ತಿದ್ದೀರ ಅದನ್ನೇ ನೀವು ಥಿಂಕ್ ಮಾಡ್ಕೊಂಡು ಹೋದರೆ ಲೈಫ್ ನಡೆಯಲ್ಲ. ನಿಮ್ಮ ಪರ್ಸನ್ ಏನು ಹೇಳ್ತಿದ್ದಾರೆ ಅದನ್ನು ಕೇಳಿ, ಅದ್ರ ಬಗ್ಗೆನೂ ಥಿಂಕ್ ಮಾಡಿ. ಅದಾದ ನಂತರ ನೀವು ನಿಮ್ಮ ಲೈಫ್ನ ನೋಡಿ ಚೇಂಜ್ ಆಗುತ್ತೆ. ತಿಂಗಳಲ್ಲಿ ಡೆಫಿನೆಟ್ಲಿ ನೀವು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸಣ್ಣ ಸಣ್ಣ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಹ್ಯಾಪಿಯಾಗಿ ನೀವು ಅದನ್ನು ತ್ಯಾಗ ಮಾಡಿ. ಐದರ್ ನಿಮ್ಗೆ ಏನೋ ಒಂದು ಇಷ್ಟ ಆಗಿರುತ್ತೆ, ಎಕ್ಸಾಂಪಲ್ ಹೇಳ್ತೀನಿ ನಾನು, ಅದನ್ನು ಬಿಟ್ಟು ನೀವು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲ ಅಂದರೆ ಪ್ರಾಬ್ಲಮ್ಸ್ ಬರಬಹುದು. ಅದು ಹ್ಯಾಪಿಯಾಗಿ, ಲೈಕ್ ಇವಾಗ ನೀವು ಯಾರಿಗಾದ್ರೂ ಏನೋ ಕೊಡ್ತೀರಾ ಅಂದರೆ ಮನಸ್ಸಲ್ಲಿ ಒಂದು ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಕೊಡಬಾರ್ದು ಅಂತಾರಲ್ವ, ಅದೇ ಥರ ಇಲ್ಲಿನೂ ನಿಮ್ಮ ಪರ್ಸನ್ ಜೊತೆ ನೀವು ಏನಾದರೂ ಮ್ಯಾಟರ್ ಆಗಿದೆ ಅಂದರೆ ಪ್ಲೀಸ್ ಲರ್ನ್ ಟು ಕಾಂಪ್ರಮೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇನು ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ನನಗಂತೂ ಇವಾಗ ಗೊತ್ತಿಲ್ಲ, ಬಟ್ ಅದೇನಾದರೂ ಆಗಿರಲಿ ಖುಷಿಯಾಗಿ ಮಾಡಿ, ಹ್ಯಾಪಿಯಾಗಿರಿ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಎಲ್ಲ ಕಾರ್ಡ್ಸ್ ಚೆನ್ನಾಗೇ ಬಂದಿದೆ, ಬ್ರೈಟ್ನೆಸ್ ಕಾರ್ಡ್ಸ್ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಗೈಸ್.